ನಮ್ಮ ಒಂದು ಜವಾಬ್ದಾರಿ ಒಬ್ಬ ವಿದ್ಯಾವಂತನಾಗಿ ಸಮಾಜದಲ್ಲಿ ನಾನು ಕೂಡ ಏನೋ ನನ್ನದೇ ಆದಂತಹ ಒಂದು ಪಾಲ್ಗೊಳ್ಳುವಿಕೆಯನ್ನ ಒಂದು ನಿರ್ಧರಿಸಿರೋದ್ರಿಂದ ಸೊ ನಾನು 100% ಫಸ್ಟ್ ನಾನು ಬದಲಾಗಬೇಕಲ್ಲ, ಹೌದಲ್ವೇನ್ರೋ? ಈಗ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ ನಾನು ಬದಲಾಗಬೇಕಪ್ಪ. ನಾನೇ ಬದಲಾಗದೆ ನಿಮ್ಗೆ ಏನೇನೋ ಹೇಳಿದ್ರೆ ಏನ್ ಪ್ರಯೋಜನ ಇರುತ್ತೆ, ಹೌದಲ್ವಾ? ನೀವು ಮತ್ತೆ ಹಿಂದ್ಗಡೆ ಹೋಗಿ ಮಾತಾಡ್ಕೊಳ್ತಾರೆ, ಫಸ್ಟ್ ಅವರೇ ಚೇಂಜ್ ಆಗಿಲ್ಲಪ್ಪ, ನಮ್ಗೆ ಹೇಳಕ್ ಬಂದಿದ್ದಾರೆ ಇಲ್ಲಿ ಅಂತ. ಸೊ ಆ ಬದಲಾವಣೆ ನಾನು ಆಗ್ಬೇಕು ಅಂತಾನೆ ತಿಮ್ರಾವತ್ನಹಳ್ಳಿ ಪಂಚಾಯತಿಲಿ ಮೊಟ್ಟ ಮೊದಲನಾಗಿ ನಾನು ಈ ಕಾರ್ಯಕ್ರಮವನ್ನ ನಡೆಸಿದ್ದು. ಏನೇ ಒಂದು ಅರಿವು ಭಾರತ 11 ವರ್ಷಗಳ ಒಂದು ನಮ್ಗೊಂದು ಖುಷಿ ಏನಪ್ಪಾ ಅಂತಂದ್ರೆ 10 ವರ್ಷದ ಜರ್ನಿ. 10 ವರ್ಷ ನೀವೊಂದು ಸಂಭ್ರಮಾಚರಣೆ ಮಾಡಿದ ನಂತರನೇ ನಾನು ಫಸ್ಟ್ ನಮ್ಮ ಮನೆಯಲ್ಲಿ ಆ ಕಾರ್ಯಕ್ರಮ ಮಾಡಿದೆ. ಸೊ ಒಂದು ಮೈಲ್ ಸ್ಟೋನ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಿಮ್ಮ ಕಾಲಘಟ್ಟಕ್ಕೆ ನೀವು ಅದನ್ನ ಸ್ಟಾರ್ಟ್ ಮಾಡಿದ್ರಿ, ನಮ್ಮ ಕಾಲಘಟ್ಟಕ್ಕೆ ನಾವು ಅದನ್ನ ಆಚರಣೆಗೆ ತಂದಿದ್ದೀವಿ. ಇದು ಮುಂದಿನ ಕಾಲಘಟ್ಟಕ್ಕೆ ಯಾರೋ ಒಬ್ಬರು, ಇನ್ನೊಬ್ಬ ಮಂಜುನಾಥ್ ರೆಡ್ಡಿ ಇಲ್ಲ, ಇನ್ನೊಬ್ಬ ಯಾರೋ ಒಬ್ಬ ಅರಿವು ಶಿವಪ್ಪ, ಇನ್ನೊಬ್ಬ ಯಾರೋ ಒಬ್ಬ ಒಂದು ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಈ ವಿಷಯಗಳ ಬಗ್ಗೆ 100% ಮುಂದೆ ಹೋಗ್ತಾರೆ ಅಂತ, ತಯಾರಾಗ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ಜರ್ನಿ ಸಮಸಮಾಜ ಅಂತ ಹೇಳ್ತಾನೆ ಇದೀವಿ. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ ವಿಜಯಣ್ಣ. ಯಾಕಂತಂದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥದ್ದು ಯಾವಾಗ ಬರುತ್ತಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಬುದ್ಧಿವಂತರಾಗಬೇಕು, ವಿದ್ಯಾವಂತರಾಗಬೇಕು. ನೀವು ವಿದ್ಯಾವಂತರಾದಲ್ಲಿ ಈ ದೇಶಕ್ಕೆ ಇರ್ತಕ್ಕಂಥ ಒಂದು ಕಳಂಕ ಅಂತ ಏನ್ ಹೇಳ್ತಿದೀವಿ ಇದನ್ನ ನಾವು 100% ಹೋಗ್ಲಾಡಿಸ್ಬೋದು. ನಾವು ವಿದ್ಯಾವಂತರಾಗ್ಬೇಕು ಫಸ್ಟ್, ಹೌದಲ್ವಾ? ವಿಚಾರ ತಿಳ್ಕೋಬೇಕು. ಹೌದು, ನಾವ್ಯಾಕೆ ಹೀಗಿದ್ದೀವಿ, ನಮ್ಮಲ್ಲಿರ್ತಕ್ಕಂಥ ರಕ್ತ ಒಂದೇ ಅಲ್ವಾ, ನಾವ್ಯಾಕೆ ಈ ತರ ಬದುಕ್ತಿದೀವಿ ಅಂತ ಯೋಚನೆ ಮಾಡಿದಾಗ 100% ನಿಮ್ಗೊಂದು ಕ್ವಶನ್ ಮಾರ್ಕ್ ಬರುತ್ತೆ. ನೀವು ಏನ್ ಮಾಡ್ಬೋದು, ನಾನು ಹೇಗಿರ್ಬೋದು, ನಮ್ಮ ಸಂಗಡಿಗರು ಹೇಗಿರ್ಬೋದು ಅಂತ ಹೇಳಿ ಒಂದು ವಿಚಾರ ನಿಮ್ಗೆ ಬರುತ್ತೆ. ಹಾಗೆ ನೀವು 10ನೇ ಕ್ಲಾಸ್ ತನಕ ಕೂಡ ನಿಮ್ಮಲ್ಲಿ ಜಾತಿ ಭೇದ ಭಾವ ಏನು ಇರೋದಿಲ್ಲ ಅಂತ ಅನ್ಕೊಂಡಿದೀನಿ. ಹಾಗೆ ನಮಗೂ ಇರ್ಲಿಲ್ಲ, ಇಲ್ಲಿರ್ತಕ್ಕಂಥ ಯಾವ ದೊಡ್ಡ ವ್ಯಕ್ತಿಗಳಿಗೂ, ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಇರ್ಲಿಲ್ಲ, ಹೌದಲ್ವಾ? ನಾವು ಓದ್ತಾ ಎಲ್ಲ ಒಂದೇ ಅಂತಾನೆ ನಾವು ಬೆಳೆದಿರ್ತೀವಿ. ನಾವು ಸ್ಕೂಲ್ಗೆ ಬಾಕ್ಸ್ಗಳು ತಗೊಂಡು ಹೋದ್ರೆ ಎಲ್ಲ ಹಂಚ್ಕೊಂಡು ತಿಂತಿದ್ವಿ. ಅಲ್ಲಿ ಯಾವುದೇ ಜಾತಿ ಧರ್ಮ ನಾವು ನೋಡಿಲ್ಲ, ಯಾವುದೇ ತಾರತಮ್ಯಗಳು ನಾವು ನೋಡಿಲ್ಲ. ಎಲ್ಲ ಒಟ್ಟಿಗೆ ನಾವು ಆಟ ಆಡ್ತಿದ್ವಿ, ಎಲ್ಲ ಒಟ್ಟಿಗೆ ನಾವು ಆಟ ಪಾಠಗಳನ್ನ ನಾವು ಅದನ್ನ ಕಾಲವನ್ನು ಕಳೀತಿದ್ವಿ. ಸೊ ಯಾಕೆ ನಾವು 10ನೇ ತರಗತಿ ಮುಗಿದು ಮುಂದ್ಗಡೆ ಹೋದಾಗ ನಮ್ಗೆ ಯಾಕೆ ನಮಗೆ ಆ ಒಂದು ವಿಚಾರ ಬರ್ತಿದೆ, ಓ ಇವನು ಈ ತರದ ಮನೆಯವನು, ಇವನು ಈ ತರದ ಮನೆಯವನು ಅಂತ ನಾವು ಬರ್ತಾ ಇದೆ. ಯಾಕೆ ಬರಬೇಕು, ಹೌದಲ್ವೇನ್ರೋ? ಈಗ ನಿಮ್ಮಲ್ಲಿ ಎಲ್ರಿಗೂ ಯಾವ್ದಾದ್ರು ಜಾತಿ ಭೇದ ಭಾವ ಇದೆಯಾ? ಎಲ್ಲ ಒಟ್ಟಿಗೆ ಕೂತಿದ್ರಲ್ವಾ? ಏನಕ್ಕೆ ಕೂತಿದ್ದೀರಾ? ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ನೀವು ವಿದ್ಯಾರ್ಥಿಗಳಂತಷ್ಟೇ ನಿಮ್ಗೆ ಗೊತ್ತು. ಸುತ್ತಮುತ್ತಲು ಇರ್ತಕ್ಕಂಥವರೆಲ್ಲ ನಿಮ್ಮ ಸಂಗಡಿಗರು, ಇದೇ ನಿಮ್ಗೆ ಗೊತ್ತು, ಹೌದಲ್ವಾ? ಸೊ ಈ ಗುಣ ಇದನ್ನ ಹೀಗೆ ಬೆಳೆಸ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಈಗ ನೀವು ಏನು ಈ ಒಂದು ಸಂಬಂಧವನ್ನ ಈ ಒಂದು ವಿದ್ಯಾರ್ಜನೆಯಲ್ಲಿ ನೀವು ಗಳಿಸ್ತಾ ಇದ್ದೀರಾ, ಇದನ್ನ ನೀವು ಮುಂದ್ಗಡೆ ಹೀಗೆ ತಗೊಂಡು ಹೋಗಿ ಇದು ನಡೆದಾಗ ನಿಮ್ಗೆ ಸಮಸಮಾಜ ಅಂತಕ್ಕಂಥ 100% ಸಿಗತ್ತೆ. ನೀವು ಕೂಡ ಮುಂದಿನ ಜೀವನಗಳಲ್ಲಿ ಉತ್ತಮವಾದಂತಹ ಪೌರರಾಗ್ತೀರಾ. ಎಲ್ಲಾ ಜಾತಿ ಧರ್ಮಗಳನ್ನ ಏನೀಗ ಅನಿಷ್ಟ ಪದ್ಧತಿ ಅಂತ ನಾವು ಹೇಳ್ತಿದೀವಿ, ಈ ಪದ್ಧತಿಗಳು ತಾನಾಗ ತಾನೇ ಹಿಂದುಳಿದು ಬಿಡುತ್ತೆ.